ಅಪ್ಪ ನಾನು ಹೇಳಿದ್ನಲ್ಲ ಇದೇ ಕಾಲೇಜ್ ಕಣಪ್ಪ, ನಾನು ಸೇರ್ಬೇಕು ಅಂತ ಅನ್ಕೊಂಡಿದ್ದು. ಓ ಹೌದೇನಪ್ಪ, ಭಾರಿ ಚೆನ್ನಾಗೈತ್ ಬಿಡಪ್ಪ. ಮತ್ತೆ ಅವನು ನಿನ್ನ ಫ್ರೆಂಡ್ ಕಾರ್ತಿಕ ಸೇರ್ತಾನೆ ಬರ್ತಾನೆ ಅಂತ ಹೇಳಿದ್ದಲ್ಲ, ಏನು ಮಾಡಿದ್ನಪ್ಪ ಅವನು, ಯಾಕೆ ಬರಲಿಲ್ಲ? ಅಪ್ಪ ಅದು ಅವರಪ್ಪ ಎಲ್ಲ ಹೋಯ್ತಂತ ಕಣಪ್ಪ, ಅದಕ್ಕೆ ನಾಳೆ ಸೇರ್ತೀನಿ, ನೀನು ಹೋಗಿ ಬಾ ಇವತ್ತು ಸೇರಿ ಬಾ ಅಂತ ಹೇಳ್ದಪ್ಪ ಅವನು. ಅದಕ್ಕೆ ಓ ಹೌದೇನು, ಒಟ್ಟಿಲ್ಲೇ ಸೇರ್ತಾನಲ್ಲ ಅವನು. ಮತ್ತು ನೀನೊಂದು ಕಾಲೇಜು ಅವನೊಂದು ಕಾಲೇಜು, ಇಬ್ಬರು ಎಲ್ಲೆಲ್ಲ ಹೋಗ್ಬೇಡ್ರಿ, ಚೆನ್ನಾಗಿ ಓದ್ಕೇಳ್ರಿ ಒಂದ್ ಜೊತೆಗೆ ಇದ್ದು. ಮತ್ತೆ ಹ್ಞೂನಪ್ಪ ಓದ್ಕೊಂತೀವಿ. ಹೇಳ್ತೀನಿ ಅವನಿಗೆ ಸಂಜೆ ಹೋಗಿ ನಾನು ಸೇರಿ ಬಂದೆ ಕಾಲೇಜಿಗೆ, ನೀನು ಸೇರಿ ಬಾ ಅಂತ ಹೇಳ್ತೀನಿ. ಸರಿ ಬಾ, ಒಳಗೆ ಹೋಗ್ಬಾರಪ್ಪ, ಪ್ರಿನ್ಸಿಪಲ್ ತಕ್ಕ ಹೋಗಿ ಮಾತಾಡೋಣ ಬಾ. ಹ್ಞೂ ನಡಿಯಪ್ಪ, ಆಯ್ತು ಹೋಗೋಣ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಬನ್ನಿ ಕುಡಿ ಯಜಮಾನ್ರೆ. ಹೇಳ್ರಿ ಯಜಮಾನ್ರೆ, ಏನಾಗಬೇಕಿತ್ತು? ಸರ್ ಏನಿಲ್ಲ ಸರ್, ನನ್ನ ಮಗ SLC ಪಾಸ್ ಆಗೇನೆ, ಅದಕ್ಕೆ ನಿಮ್ಮ ಕಾಲೇಜಿಗೆ ಸೇರಿಸ್ಕೊಳ್ರಿ ಸರ್, ಸೇರ್ಸಕ್ಕೆ ಬಂದ್ವಿ ಸರ್. ಓ ಹೌದಾ, ಎಷ್ಟಾಗಿದೆ SLC ಪರ್ಸೆಂಟೇಜು? ಎಷ್ಟಾಗಿತ್ತಪ್ಪ ನಿಮ್ಮದು? ಸರ್ ನಂದು 75% ಆಗಿದೆ ಸರ್. ಓ ಗುಡ್, ಚೆನ್ನಾಗಿ ಮಾಡಿದೀಯ ಸ್ಕೋರು. ಅಂದಂಗೆ ನಿನ್ನ ಹೆಸರೇನಪ್ಪ? ಸರ್ ನನ್ನ ಹೆಸರು ಚೋಟಾ ಡಾನು ಅಂತ ಸರ್. ಓ ಓಕೆ ಓಕೆ. ನಮ್ಮ ಕಾಲೇಜು ರೂಲ್ಸ್ ಎಲ್ಲ ಗೊತ್ತಿದಾವಲ್ಲಪ್ಪ ನಿನಗೆ? ಹಾಂ ಸರ್, ಅದರಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತು ಸರ್. ನಮ್ಮ ಕಾಲೇಜ್ ಬಗ್ಗೆ ಯಾರು ಹೇಳಿದ್ರು ನಿನಗೆ ಇಲ್ಲಿಗೆ ಸೇರೋಕೆ? ಸರ್ ನಮ್ಮ ಫ್ರೆಂಡು ಕಾರ್ತಿಕ ಅಂತಿದ್ದಾನೆ ಸರ್, ಅವರಪ್ಪಾಜಿ ಹೇಳಿತ್ತಂತ ಸರ್ ಇಲ್ಲಿ ಕಾಲೇಜಿಗೆ ಸೇರ್ಸೋಕೆ, ಅದಕ್ಕೆ ನಾನು ಕೂಡ ಇಲ್ಲೇ ಸೇರೋಕಂತ ಬಂದೆ ಸರ್. ಕಾರ್ತಿಕ್ ಅನ್ನೋ ಸ್ಟೂಡೆಂಟಾ? ಇಲ್ಲಿ ಯಾರು ಬಂದಿಲ್ವಲ್ಲ, ಥರದವ್ರು ಅಡ್ಮಿಷನ್ ಆಗಿಲ್ವಲ್ಲ? ಇಲ್ಲ ಸರ್, ನಾಳೆ ಬಂದು ಅಡ್ಮಿಷನ್ ಆಗ್ತಾನೆ ಸರ್, ಅವನು ಇಲ್ಲೇ ಆಗ್ತಾನೆ, ನನ್ನ ಫ್ರೆಂಡೇ ಸರ್, ಅವನು ನಾನು ಜೊತೆಗೆ ಓದಿದ್ದು ಸರ್. ಓ ಹೌದಾ, ಆಯಿತು ಆಯಿತು, ಸರಿ. ನೀವು ಅಡ್ಮಿಷನ್ ಆಗಿ ಇವತ್ತು ನಮ್ಮ ಕಾಲೇಜ್ ರೂಲ್ಸ್ ಎಲ್ಲ ಹೇಳ್ಬಿಡ್ತೀನಿ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಮ್ಮ ಕಾಲೇಜ್ ಇರುತ್ತೆ. ಅಲ್ಲಿ ಯಾವ ಫೀಲ್ಡು ತಪ್ಪಿಸೋಂಗಿಲ್ಲ ನೀನು. ಎಕ್ಸ್ಪೆಷಲಿ ನೀವು ಯಾವ ಕಾಂಬಿನೇಷನ್ಗೆ ಸೇರ್ಬೇಕು ಅಂದ್ಕೊಂಡಿದ್ದೀರಾ? ಸರ್ ಆರ್ಟ್ಸ್ ತಗೊಂತೀನಿ ಸರ್. ರೀ ಯಜಮಾನ್ರೆ, ನಿಮ್ಮ ಮಗ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ, ಕಾಮರ್ಸೋ ಇಲ್ಲ ಸೈನ್ಸೋ ಸೇರಿಸಿರಿ, ಮುಂದೆ ಒಂದು ಫ್ಯೂಚರ್ ಇರುತ್ತೆ, ಏನಾದರೂ ಒಂದು ಜಾಬ್ ಮಾಡಿಕೊಂಡು ಆರಾಮಾಗಿರ್ತಾನೆ. ನೀವು ಅವನಿಗೆ ಆರ್ಟ್ಸು ಅಥವಾ ಎಜುಕೇಷನ್ ಕೊಡಿಸಿದ್ರೆ ಏನು ಬರುತ್ತೆ ಅದರಲ್ಲಿ ಹೇಳಿ ನೋಡೋಣ. ಒಂದು ಸ್ವಲ್ಪ ಏನಾದರೂ ಥಿಂಕ್ ಮಾಡಿರಿ ರೀ. ಸೈನ್ಸೋ ಆರ್ಟ್ಸೋ ಎಜುಕೇಷನ್ಸು ಅಂತೇಳಿ ಮುಂದೆ ಇದು ಆಗುತ್ತೆ. ಕಾಮರ್ಸ್ ಆದರೂ ಮಾಡಿಸ್ರಿ ಅಟ್ಲೀಸ್ಟು. ಸರ್ ನಾನು ಏನು ಹೇಳೋಕ್ಕಾಗುತ್ತೆ ಸರ್, ಓದೋದು ಅವನು ಅಲ್ವಾ ಸರ್, ನಮಗಿದೆಲ್ಲ ತಿಳಿಯೋಕ್ಕಿಲ್ಲ ಸರ್, ನಾವು ರೈತರು, ಭೂಮಿಗೆ ಬೆಳೆ ಬೆಳೆದ್ರೆ ಹೊಟ್ಟೆಗಿಟ್ಟು ಸರ್ ನಮಗೆ. ಅಲ್ಲಿ ಈ ಮಾಡೋಕ್ಕೆ ಬರೋದು ನಮಗೆ ಈ ಕಾಲೇಜ್ನಾಗ ಏನು ಅಂತ ಗೊತ್ತಿಲ್ಲ ಸರ್. ಏನೋ ಅವನು ಏನು ಓದ್ತಾನೋ ಅದನ್ನ ಮಾಡ್ಕೊಳ್ರಿ ಸರ್ ಅಡ್ಮಿಷನ್ನು. ಏನಪ್ಪ ಆರ್ಟ್ಸೇ ತಗೊಳ್ತೀಯಾ ಅಥವಾ ಯಾವುದಾದ್ರೂ ಬೇರೆ ತಗೊಳ್ತೀಯಾ ನೀನು? ಇಲ್ಲ ಸರ್, ಆರ್ಟ್ಸೇ ತಗೊಳ್ತೀನಿ ಸರ್ ನಾನು. ಆಯಿತು, ಅಡ್ಮಿಷನ್ ಮಾಡ್ಕೊಳ್ತೀನಿ ಆರ್ಟ್ಸ್ಗೆ. ಅದು ಏನು ಇತಿಹಾಸ ಓದ್ತೀಯೋ ಓದಪ್ಪ. ಸರ್ ನಾನು ಇತಿಹಾಸ ಓದ್ಕೊಂಡು ಸುಮ್ಮನೆ ಹೋಗಕ್ಕೆ ಬಂದಿಲ್ಲ, ಇತಿಹಾಸ ಸೃಷ್ಟಿ ಮಾಡಕ್ಕೆ ಬಂದಿದ್ದೀನಿ ಸರ್ ಇಲ್ಲಿಗೆ. ಓ ಹೌದೌದು, ಎಲ್ಲರೂ ಬಂದಾಗ ಹಿಂಗೆ ಇರ್ತಾರೆ. ನೋಡೋಣ, ಬರ್ತೀಯಲ್ಲ ಕಾಲೇಜಿಗೆ, ಇನ್ನೂ 2 ವರ್ಷ ಇರ್ತೀಯಲ್ಲ ಇಲ್ಲಿ, ನೋಡೋಣ ಅದೇನು ಇತಿಹಾಸ ಬರಿತೀಯ ಅಂತ. ಯಜಮಾನ್ರೆ, ನಿಮ್ಮ ಮಗ ಏನು ಬ್ಯಾಡ್ ಹ್ಯಾಬಿಟ್ಸ್ ಮಾಡಲ್ವಲ್ರಿ? ಚೇ ಅಂಥದ್ದೆಲ್ಲ ಮಾಡಲ್ಲ ಸ್ವಾಮಿ, ನಮ್ಮ ಮಗ ಒಳ್ಳೆ ಹುಡುಗ ರೀ. ಸರ್ ನಮ್ಮ ಮೆತ್ತ ತಂದೆ ತಾಯಿ ಅಣ್ಣಗೂ ನಾನು ಅಂಥವೆಲ್ಲ ಮಾಡಲ್ಲ ಸರ್. ಓಕೆ ಗುಡ್ ಗುಡ್. ಹೋಗಿ ಅಲ್ಲಿ ಆ ಕಡೆ ಕಂಪ್ಯೂಟರ್ ರೂಮ್ ಅಂತ ಇದೆ, ಅಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಫಿಲ್ ಮಾಡಿ ಫೀಸ್ ಕಟ್ಟಿ ಹೋಗಿ. ಸರ್ ಎಷ್ಟಾಗುತ್ತೆ ಸರ್ ಫೀಸು? ನೋಡಿ, 1 ವರ್ಷಕ್ಕೆ 10,000 ಕಟ್ಟಬೇಕಾಗುತ್ತೆ. ಯೂನಿಫಾರ್ಮು, ID ಕಾರ್ಡು, ಬುಕ್ಸು ಅಂತ ಹೇಳಿ 5,000, ಟೋಟಲ್ 15,000 ಕಟ್ಟಬೇಕು ನೀವು. ಈಗ ಮಿನಿಮಮ್ 10,000 ಆದರೂ ಕಟ್ಟೋಗ್ಬೇಕು ಯೂನಿಫಾರ್ಮ್ದು ಮತ್ತು ಟ್ಯೂಷನ್ ಫೀಸು. ಇನ್ನು 5,000 ನಾವು ಹೇಳ್ತೀವಿ, ಅವಾಗ ಕಟ್ಟಿ ನೀವು ತೊಗೊಂಬಂದು. ಸರ್ ನಾವು ರೈತರು ನೋಡ್ರಿ ಸರ್, ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಸರ್. ಹೌದು ಯಜಮಾನ್ರೆ, ನಾನು ಈ ಕಾಲೇಜ್ ಕಟ್ಟಿದ್ರೆ ನಾನು ಏನೋ ಮಾಡಿ ಇಸ್ಕೊಳ್ತಿದ್ದೆ, ಕೊಡಿ ಕಡಿಮೆ ಕೊಡಿ ಅಂತೇಳಿ. ಬಟ್ ನಾನು ಇಲ್ಲಿ ಕೆಲಸ ಮಾಡೋನಲ್ವಾ ಪ್ರಿನ್ಸಿಪಲ್ ಆಗಿ, ಮ್ಯಾನೇಜ್ಮೆಂಟ್ ಕೇಳಲ್ಲ ರೀ, ಸೆಕ್ರೆಟರಿ ಕೇಳಬೇಕಲ್ಲ ಈ ಕಾಲೇಜವರು. ನೋಡ್ರಿ ಸ್ವಾಮಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಆಯ್ತು ಯಜಮಾನ್ರೆ, ನಮ್ಗೆ ಅನ್ನ ಹಾಕೋರು ನೀವು, ನಿಮಗೆ ಇಲ್ಲ ಅನ್ನೋಕ್ಕಾಗುತ್ತಾ? ನನ್ನ ಕಡೆಯಿಂದ ಆಯಿತು, 4,000 ಕಡಿಮೆ ಮಾಡ್ತೀನಿ, ಆಗ್ಬೋದಾ? 11,000 ನೀವು ಫೀಸ್ ಕಟ್ಟಿ ಹೋಗ್ಬಿಡಿ, ಆಯಿತಾ? ಓ ತುಂಬ ಉಪಕಾರ ಆಯ್ತು ಸ್ವಾಮಿ ನಿಮ್ಮ ಕಡೆಯಿಂದ. ಆಯಿತು, ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಅಲ್ಲಿ ಫೀಸ್ ಕಟ್ಟಿ ಕ್ಯಾಶ್ ಕೌಂಟ್ರಲ್ಲಿ, ಓಕೆನಾ? ಏನಪ್ಪ, ನೀನು ಯಾವತ್ತಿಂದ ಬರ್ತೀಯ ಕಾಲೇಜ್ಗೆ? ಸರ್ ಯಾವತ್ತಿಂದ ಬರಲಿ ಸರ್?
ಇವತ್ತು ಅಡ್ಮಿಷನ್ ಆದರೆ ನಾಳೆಯಿಂದನೇ ಬಾ, ಕ್ಲಾಸ್ ಸ್ಟಾರ್ಟ್ ಆಗಿದ್ದಾವೆ ಆಲ್ರೆಡಿ. ಸರ್ ಅದು 1ನೇ ತಾರೀಕಿಂದ ಬರ್ತೀನಿ ಸರ್. ಆಯ್ತು ಬಾರಪ್ಪ, ಆಯ್ತು. ಥ್ಯಾಂಕ್ ಯು ಸರ್. ಸರ್ ನಾವಿನ್ನು ಹೋಗಿ ಬರ್ತೀವಿ ಸರ್. ಆಯ್ತು ಯಜಮಾನ್ರಿ, ಹೋಗಿ ಬನ್ನಿ. ನಡೆಯಪ್ಪ ಹೋಗೋಣ. ಅಲ್ಲಿ ಏನೋ ತುಂಬಬೇಕಂತೆ, ತುಂಬಿ ಫೀಸ್ ಕಟ್ಟಿ ಹೋಗೋಣ ನಡಿ. ಅಪ್ಪ ನನಗೆ ಮೊಬೈಲ್ ಕೊಡ್ಸಂತ ಹೇಳಿದ್ನಲ್ಲಪ್ಪ. ಅಯ್ಯೋ ಅಲ್ಲಿ ಫಸ್ಟ್ ಅಡ್ಮಿಷನ್ ಮಾಡ್ಸೋಣ ನಡಿಯಪ್ಪ, ಫೀಸ್ ಕಟ್ಟಿ ಆಮೇಲೆ ಕೊಡಿಸ್ನಿ, ಕರ್ಕೊಂಡೋಗಿ ದುಡ್ಡು ತಗೊಂಬಂದಿದ್ದೀನಿ ಕೊಡಿಸ್ಬೇಕಂತ. ಹ್ಞೂನಪ್ಪ, ಆಯ್ತು ಬಾರಪ್ಪ, ಹೋಗೋಣ ಬಾರಪ್ಪ. ಸರ್ ತುಂಬ ಥ್ಯಾಂಕ್ಸ್ ಸರ್. ಹೋಗಿ ಬರ್ತೀವಿ ಸರ್ ನಾವು. ಆಯ್ತು, ಹೋಗ್ಬಿಟ್ಟು ಬನ್ನಿ. ನೀನು ಕರೆಕ್ಟಾಗಿ ಕ್ಲಾಸಿಗೆ ಬರಬೇಕು, ಮುಂಚೆನೇ ಹೇಳಿದ್ದೀನಿ ನೋಡು. ಆಯಿತು ಸರ್.